ಮಕ್ಕಳೋಗಿ ನೋಡಿ, ಮೂರ್ತಿ ಅಂತ ಮೆಟ್ಲ್ ನಂಬರ್ ಪೊಲೀಸ್ ಕಾನ್ಸ್ಟೇಬಲ್, ಮೆಟ್ಲ್ ನಂಬರ್ ಬಂದ್ಬಿಟ್ಟು 74. ಇವರು ಎಸ್ ಮಹೇಶ್ ಅಂತ, ಇವರಿಬ್ರು ನಮ್ಮ ತನಿಖಾ ಸಹಾಯಕರು. ಉದಾಹರಣೆಗೆ ಅಲ್ಲಿ ಹೇಳಿದ್ರೆ ಅವ್ರ FIR ಯಾವುದೋ ಒಂದು ದೂರು ಬರುತ್ತೆ, FIR ಹಾಕ್ತಾರೆ, ಎಲ್ಲ ಇನ್ವೆಸ್ಟಿಗೇಷನ್ ಇವ್ರು ಮಾಡ್ತಾರೆ. ಇದೇ ತರ ಎಷ್ಟಿದ್ದಾರೆ ಅಂದ್ರೆ ನಮ್ಮ ಠಾಣೆಯಲ್ಲಿ ಒಟ್ಟು 5 ಜನ ಇದ್ದಾರೆ. ಇನ್ನೊಂದು ರೂಮ್ ಇದೆ, ಅಲ್ಲಿದ್ದಾರೆ. ಉದಾಹರಣೆಗೆ ಒಂದು ಯಾವ್ದಾರೆ ಮಾಡಲ್ ಆಗಿ ಹೇಳ್ಕೊಡ್ತಾರೆ, ಬೇಕಾದ್ರೆ ನೋಡ್ಕೊಳ್ಳಿ. ಮಹೇಶ್ ಯಾವ್ದಾದ್ರು ಪೊಲೀಸ್ ಆಗಿ ನೋಡಿ ಹೇಳಿ. ಈಗ ನಮ್ಮಲ್ಲಿ ಕಂಪ್ಲೇಂಟ್ ಬರುತ್ತೆ, ನೀವು ಏನೋ ದೂರು ಕೊಡ್ತೀರಿ. ದೂರು ಕೊಟ್ಟಾಗ ನಮ್ಮಲ್ಲಿ ಫಸ್ಟ್ FIR ಮಾಡ್ತೀವಿ. ಇದೆಯಲ್ಲ, ಇದು FIR, ಇದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಈ ಬೇಸಿಸ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತೀವಿ. ಕಂಪ್ಲೇಂಟ್ ಇವ್ರದ್ದು ಯಾರು ಬಂದಿದ್ದಾರೆ, ಅದ್ರ ಮೇಲೆ ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆಗಿದೆ ಬಂದಾಗ ಇದು ಕಂಪ್ಲೇಂಟ್ ತಗೊಂಡು FIR. ನಮ್ಮಲ್ಲೆಲ್ಲ ಆನ್ಲೈನ್ ಅಲ್ಲಿ ನಾವು ಎಲ್ಲವನ್ನ ಆನ್ಲೈನ್ ಮಾಡ್ತೀವಿ. ಈಗ ಆಫ್ಲೈನ್ ಮೊದಲು ನಾವು ಕೈಯಲ್ಲಿ ಬಂದಿದ್ದೀವಿ, ಎಲ್ಲ ಪೂರ್ತಿ ಸಿಸ್ಟಮ್ ಅಲ್ಲಿ ಇರುತ್ತೆ. ಮತ್ತೆ ನೀವು ಎಲ್ಲ ನಿಮ್ಮ ಬೆರಳು ತುದಿನಲ್ಲಿ ಇವತ್ತು FIR ಆದ ನಾಳೆ ನಿಮ್ಮ ಮೊಬೈಲಲ್ಲಿ ಕೇಸ್ ಆ್ಯಪ್ ಅಲ್ಲಿ ನೀವು FIR ನೋಡ್ಬೋದು, ಪೊಲೀಸರು ಏನು ಕ್ರಮ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದಾದ್ಮೇಲೆ ಮಾಜಾರ್ ಮಾಡ್ತೀವಿ. ಏನು ನಮ್ಮ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಇದೆ ಅದನ್ನ ಕಂಟಿನ್ಯೂ ಮಾಡ್ತೀವಿ. ಕೊನೆಗೆ ಎಲ್ಲ ಮುಗಿದ್ಮೇಲೆ ನೋಡಿ, ಇದು ಅವ್ರಿಗೆ ಏನು ಏಟಾಗಿದೆ ಗಾಯದ ಪ್ರಮಾಣ ಪತ್ರ ಅಂತ ಡಾಕ್ಟರ್ ಕೊಡ್ತಾರೆ. ಈ ಬೇಸಿಸ್ ಮೇಲೆ ನಾವು ಅವ್ರನ್ನ ಚಾರ್ಜ್ ಕಲಾಮ್ ಮಾಡ್ತೀವಿ ಆರೋಗ್ಯ ಮೇಲೆ. ಇದು ವೆಹಿಕಲ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಅಂತ, ವೆಹಿಕಲ್ ಆಕ್ಸಿಡೆಂಟ್ ಆಗಿದೆ, ಯಾವ್ದಿಂದ ಆಗಿದೆ ಅಂತ ಬರ್ಕೊಡ್ತಾರೆ. RTO ಮಾಡೋದು ಸರ್. ಡಾಕ್ಟರ್ ಪ್ರತಿಯೊಂದು ನಮಗೆ ಇನ್ವೆಸ್ಟಿಗೇಷನ್ಗೆ ಡಾಕ್ಟ್ರು, RTO ಆಕ್ಸಿಡೆಂಟ್ ಕೇಸ್ ಡಾಕ್ಟ್ರು, RTO, ಪ್ರಾಸಿಕ್ಯೂಷನ್, ಪೊಲೀಸರು 4 ಒಂದೇ ಜೊತೆಲಿ ಕೆಲಸ ಮಾಡ್ತೀವಿ. ಅಫಿಷಿಯಲ್ ಏನೇ ದಾಖಲಾತಿ ಬೇಕು ಅಂದ್ರೆ ನಾವು ಲೆಟರ್ ಕೊಡಬೇಕು. ಆ್ಯಕ್ಟಲ್ಲಿ ಇಲ್ಲೇ ಅವರೇ ಕೊಡಬೇಕು ಅಂತ ಹೇಳಿ. ಇದಾದ್ಮೇಲೆ ಇನ್ನು ಕೋರ್ಟಿಗೆ ಚಾರ್ಜ್ ಶೀಟ್ ಕೊಡ್ತೀವಿ. ಚಾರ್ಜ್ ಶೀಟ್ ಆದಮೇಲೆ ಅವರು ಏನು ಕೋರ್ಟಲ್ಲಿ ಏನಾಗುತ್ತೆ, ಆಕ್ಸಿಡೆಂಟಲ್ಲಿ ಡೆತ್ ಆಗಿಲ್ಲ ಅಂದರೆ ಫೈನ್ ಕಟ್ತಾರೆ. ಮತ್ತು ಹೊಡೆದಾಟದ ಕೇಸ್ಗಳಲ್ಲಿ ಕಂಪಲ್ಸರಿ ಎವಿಡೆನ್ಸ್ ನಡೀತಿದೆ, ಎವಿಡೆನ್ಸ್ ಮೇಲೆ ನಾವು ವಿಟ್ನೆಸ್ ಮಾಡಿರ್ತೀವಿ, ಯಾರು ನೊಂದಿರ್ತಾರೆ ಅವರು ಇದೇ ರೀತಿ. ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಎಲ್ಲ ಪೂರ್ತಿ ಆನ್ಲೈನಲ್ಲಿ ಮಾಡ್ತೀವಿ. ನಾವು ಇದೇನು ಮಾಡ್ತೀವಿ ಅಂದರೆ ಹಾರ್ಡ್ ಕಾಪಿನ ಸಾಫ್ಟ್ ಕಾಪಿಗೆ ಅಪ್ಲೋಡ್ ಮಾಡ್ತಾರೆ. ನೀವು ಎಷ್ಟು ವರ್ಷ ಆದರೂ ಮೊದಲು ಕೈಲಿ ಬರೆಯೋದು ಸಿಗ್ತೀವಿ. ಎಷ್ಟು ವರ್ಷ ಆದ್ರೂ 100 ವರ್ಷ ಆದರೂ ನಿಮಗೆ ಡಾಟಾ ಸಿಗುತ್ತೆ ಒಂದು ಕೇಸಿಗೆ ಸಂಬಂಧಪಟ್ಟ. ಇನ್ವೆಸ್ಟಿಗೇಷನ್ ಹಿಂಗೆ ಮರ್ಡರ್ ಆಯಿತು, ಏನೇ ಕೇಸಸ್ ಡೆತ್ ಆಗುತ್ತಲ್ಲ, ಆ ಡೆತ್ ಕೇಸಲ್ಲಿ ನಾವೆಲ್ಲ ಒಂದು ಟೀಮು, ನಾವು ASI ಹೋಗಿ ನಾವೆಲ್ಲ ಡಾಕ್ಟರ್ ಹತ್ರ ಇನ್ಕ್ವೆಸ್ಟ್ ಮಾಡಿಸಿ, ಇನ್ಕ್ವೆಸ್ಟ್ ಮೀನ್ಸ್ ಶಾಪ್ ಪಂಚನಾಮೆ ಅಂತ ಮಾಡಿ ಅವ್ರಿಗೆ ಬಾಡಿಗಳನ್ನ ಏನು ಅವ್ರು ಹೆಂಗೆ ಸತ್ತಿದ್ದಾರೆ ಅದನ್ನು ಡಾಕ್ಟ್ರ್ ಕೇಳ್ತೀವಿ ಅನ್ಸುತ್ತೆ ಅಂತ ಡಾಕ್ಟ್ರ್ ನಮಗೆ ಸರ್ಟಿಫೈ ಮಾಡ್ತಾರೆ. ಆಕ್ಸಿಡೆಂಟಲ್ಲಿ ಇದಲ್ಲಿ ಸತ್ತಿದ್ದಾರಾ, ಅಥವಾ ಮರ್ಡರ್ ಆಗಿ ಸತ್ತಿದ್ದಾರಾ, ಅಥವಾ ಪಾಯ್ಸನ್ ತಗೊಂಡು ಸತ್ತಿದ್ದಾರಾ, ಅಥವಾ ನೇಣು ಹಾಕೊಂಡು ಸತ್ತಿದ್ದಾರಾ, ಡಾಕ್ಟರ್ ಅದು ಮೆಡಿಕಲ್ಗೆ ಸಂಬಂಧಪಟ್ಟಂತೆ ಅವರು ನಮಗೆ ಎಕ್ಸ್ಪ್ಲನೇಷನ್ ಮಾಡಿ ನಮಗೆ ರಿಪೋರ್ಟ್ ಕೊಡೋದು. ಆ ರಿಪೋರ್ಟ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತೀವಿ. ಟೋಟಲಿ ನಮ್ಮಲ್ಲಿ ಏನು ಕೇಸಸ್ ಇರ್ತದೆ ಎಲ್ಲರೂ ನಾವೆಲ್ಲ ಶೇರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡೋವರೆಗೂ ನಮ್ಮ ಕೆಲಸ. ಡೌಟ್ ಇದೆಯಾ ಮಕ್ಕಳ? ಕೇಳಿ, ಏನಾದ್ರು ಕೇಳಿದ್ರೆ ಕೇಳಿ, ಏನಾದ್ರು ಹೇಳಿದ್ರೆ ಜನಗಳಿಗೆಲ್ಲ ಪೊಲೀಸ್ ಸ್ಟೇಷನ್ ಅಂದ್ರೆ ಫುಲ್ ಭಯ. ಜನಗಳು ತಿಳ್ಕೊಂಡ್ರೆ ನೀವು ಯಾವ ರೀತಿ ಸೃಷ್ಟಿ ಮಾಡಿರೋದು ಅಂತ ಗೊತ್ತಾಗ್ತಿಲ್ಲ. ನಾವು ಯಾವತ್ತೂ ನಾವೆಲ್ಲ ಜನಸ್ನೇಹಿ ಪೊಲೀಸ್. ನಾವೆಲ್ಲ ಇದೀವಲ್ಲ, ನಾವೆಲ್ಲ ಒಳ್ಳೆ ನಾವಿರೋರೆಲ್ಲ ಇಲ್ಲಿರೋರು ನಾವೆಲ್ಲ ಕನಿಷ್ಠ ಅಂದ್ರೆ ಈಗ 15 ವರ್ಷ ಸರ್ವಿಸ್ ಆಗಿದೆ. ಮೊದಲು ಭಯ ಯಾಕೆ ಇರ್ತಿತ್ತು ಅಂತ ಹೇಳಿದ್ರೆ, ಪೊಲೀಸರು ಅಂದರೆ ಆ ಮನೋಭಾವನ ಜನ ಅದೇ ಥರ ಇಟ್ಬಿಟ್ಟಿದ್ರು. ಏನೊಂದು ನೀವೇನು ನಮ್ಮ ಮನೋಭಾವ ಹೆಂಗೆ ಬೆಳೆಸ್ಕೊತೀವಿ ಬಿಗಿನಿಂಗ್ದಾಗ. ಈಗ ನಿಮ್ಗೆ ಏನು ಅನ್ಸುತ್ತೆ? ಮೊದಲು ಅವರ ಎದುರ್ಕೋತಿದ್ರು ಭಯ, ಪೊಲೀಸರು ಅಂದರೆ ಭಯ ಅಂತಾರೆ. ಈಗ ನಿಮ್ಗೆ ಏನು ಅನ್ಸುತ್ತೆ? ಎಸ್, ನಾವಿರೋದು ನಿಮ್ಮ ಕೆಲಸ ಮಾಡಲಿಕ್ಕೆ, ಸಮಾಜಕ್ಕೆ ನಾವು ಶಾಂತಿ ಸುವ್ಯವಸ್ಥೆ ಕಾಪಾಡೋದ್ರ ಜೊತೆಗೆ ನಿಮಗೆ ರಕ್ಷಣೆ ಕೊಟ್ಟು ನೀವೆಲ್ಲ ನೈಟ್ ಮಲಗಿರ್ತೀರಿ ನೆಮ್ಮದಿಯಾಗಿ. ನಾವೇನು ಮಾಡ್ತೀವಿ, ನಮ್ಮ ಸಿಬ್ಬಂದಿ ಅವರು ಇಡೀ ಟೌನ್ 10 ಜನ ಸಿಬ್ಬಂದಿ ನೋಡ್ಕೊಂತಾರೆ. ಅಂದರೆ ನಮಗೆ ಜನಗಳ ರಕ್ಷಣೆ, ಅವ್ರ ಆಸ್ತಿ ರಕ್ಷಣೆ ಮಾಡೋ ಕರ್ತವ್ಯ, ಅದನ್ನು ನಾವು ಸರಿಯಾಗಿ ನಿಭಾಯಿಸಬೇಕು. ಆ ನಿಭಾಯಿಸೋ ಮನೋಭಾವದ ಜೊತೆಗೆ ಏನಾಗಿದೆ, ಪೊಲೀಸರು ಕೆಟ್ಟವರು ಅಂತ ಮನೋಭಾವನ ಸೃಷ್ಟಿ ಮಾಡಿರ್ತಾರೆ. ಅದನ್ನ ಬಿಡಬೇಕು. ಈಗ ಏನಾಗಿದೆ, ಎಲ್ಲ ಜನ ಸ್ನೇಹಿ ಪೊಲೀಸ್. ಈಗ ನೀವೇನೋ ಇವಾಗ ಮೊದಲು ನೀವು ಪೊಲೀಸ್ ಬರಬೇಕಾದ್ರೆ ಎಷ್ಟೋ ದೂರ ಬರ್ತಿದ್ವಿ. ಈಗ ಹಂಗಿಲ್ಲ, ಫೋನ್ ಮಾಡಿದ್ರೆ ವಿತಿನ್ 1 ನಿಮಿಷದಿಂದ ಹಿಡಿದು 15 ನಿಮಿಷದವರೆಗೆ ರೀಚ್ ಆಗ್ತಾರೆ ಡೆಸ್ಟಿನೇಷನ್ ಅಲ್ಲಿ. ಯಾಕಂದ್ರೆ ಈಗೆಲ್ಲ 112 ಇದೆ, ERSS ಎಮರ್ಜೆನ್ಸಿ ರೆಸ್ಪಾಂಡಿಂಗ್ ಸರ್ವಿಸ್ ಸಿಸ್ಟಮ್ ಇದೆ. ನೀವು ಎಷ್ಟೇ ಫೋನ್ ಮಾಡಿದ್ರೆ ಎಲ್ಲ ಒಬ್ಬರು ನಮ್ಮ ಆಫೀಸರ್ಸ್ ಇರ್ತಾರೆ, ಡ್ರೈವರ್ ಇರ್ತಾರೆ, ವೆಹಿಕಲ್ ಕೊಟ್ಟಿದ್ದಾರೆ. ನಿಮ್ಗೆ ಏನೇ ಕಷ್ಟ ಆದ್ರೆ 112 ಎನಿಬಡಿ ಇಡೀ ಥ್ರೂಔಟ್ ಇಂಡಿಯಾದಲ್ಲಿದೆ. ನೀವು 112 ಕಾಲ್ ಮಾಡಿದ್ರೆ ವಿತಿನ್ 1 ನಿಮಿಷದಿಂದ ಹಿಡಿದು ಡೆಸ್ಟಿನೇಷನ್ ಟೌನ್ ಆದ್ರೂ 1 ನಿಮಿಷಕ್ಕೆ ಹೋಗ್ತೀವಿ. ಮರಳಿ ಸರ್ಕಲ್ 1 ನಿಮಿಷದಿಂದ ನಮ್ಮ ಲಿಮಿಟ್ಸ್ ದಾಟಕ್ಕೆ 15-20 ನಿಮಿಷ ಒಳಗಡೆ ಹೋಗ್ತಾರೆ.
ನೀವ್ ಯಾಕೆ ಸರ್ ಹೊಡೆದ್ಮೇಲೆ ಪ್ರಶ್ನೆ ಕೇಳ್ತೀರಾ? ಏನಮ್ಮ ಯಾರಾದ್ರೂ ತಪ್ಪು ಮಾಡಿದ್ರೆ ಮೊದ್ಲು ಹೊಡೆದ್ಬಿಟ್ಟು ಯಾಕೆ ಪ್ರಶ್ನೆ ಈಗ ಹೊಡೆಯಂಗಿಲ್ಲ ಇವಾಗ. ಹೊಡೆಯೋದು 1971 ಪ್ರಕಾರ ಹೊಡೆಯಂಗಿಲ್ಲ ಇವಾಗ. ಈಗ ಮಿನಿಮಮ್ ಫೋರ್ಸ್ ನ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ನಮ್ಮಲ್ಲಿ. ಮಿನಿಮಮ್ ಫೋರ್ಸ್ ಯೂಸ್ ಮಾಡಿ ಅಂದ್ರೆ ಕೆಲವು ಟೈಮಲ್ಲಿ ನಮ್ಮೆಲ್ಲೇ ಗಲಾಟೆ ಆಡಿದಾಗ ನಾವು ಹಿಡಿದು ಎಳ್ಕೊಂಬಂದೆಲ್ಲ ಕೂರಿಸೋದು ಮಿನಿಮಮ್ ಫೋರ್ಸ್ ಯೂಸ್ ಮಾಡ್ಬೋದು ಆಕ್ಚುಲಿ. ಹಾಗಂತ ನಾವು ಯಾರಿಗೂ ಅಸಾಲ್ಟ್ ಮಾಡಂಗಿಲ್ಲ. ಏನಿದ್ರು ಕಾನೂನು ಮುಖಾಂತರ ಉತ್ತರ ಕೊಡಬೇಕು ಎಲ್ರಿಗೂ, ಆಯ್ತಾ? ಅವರು ಸಿಂಗಲ್ ಸ್ಟಾರ್. ಅವರು ನನಗಿನ್ನ ಸೀನಿಯರ್ ಸಬ್ ಇನ್ಸ್ಪೆಕ್ಟರ್ ಅವರು, ನಾನು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ನೆಕ್ಸ್ಟ್ ನನಗೆ ಪ್ರಮೋಷನ್ ಆದಾಗ ನಮ್ಗೆ 2 ಸ್ಟಾರ್. ನಮ್ಮಲ್ಲಿ ASI ಸಿಂಗಲ್ ಸ್ಟಾರ್, ಅವರು PSI ಡಬಲ್ ಸ್ಟಾರ್, ಇನ್ಸ್ಪೆಕ್ಟರ್ ಟ್ರಿಬಲ್ ಸ್ಟಾರ್. ಅದರಲ್ಲಿ DSP ಅವರಿಗೆ KSPS ಅಂತ ಬರ್ತದೆ. ನಮಗೆಲ್ಲ KSP ಇದೆ, ಇಲ್ಲಿ KSPS ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಅಂತ. ಅದು ನಾವು ಹೆಂಗೆ ನಾವು ಸರ್ವಿಸ್ ಮೇಲೆ ಹೋಗ್ತೀವಿ, ಪ್ರಮೋಷನ್ ಆಗಿ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ASI, PSI ಅಲ್ಲಿ. ಪ್ರಶ್ನೆ ಇದೆ ಕೇಳಿ. ಸಮಸ್ಯೆ ಆದ್ರೆ ಜೆಂಟ್ಸ್ ಪೊಲೀಸ್ ಅಂತ ಹೇಳ್ಕೊಳಕ್ಕಾಗಲ್ಲ. ಇಲ್ಲಿ ಲೇಡಿ ಕಾನ್ಸ್ಟೇಬಲ್ ಇದ್ದಾರೆ, ನಮ್ಮಲ್ಲಿ ಇದ್ದಾರೆ. ನಮ್ಮಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಪರಿಚಯ ಮಾಡಿಸ್ಕೊಳ್ಳಿ. ಬನ್ನಿ, ಇಲ್ಲಿ ಮಹೇಶ್ವರಿ ಇದೆ. ಅವರು 58 ASI ಮಹೇಶ್ ಅಂತ ತನಿಖಾ ಸಹಾಯಕರು ಕೇಳಿದಲ್ಲ ಅಲ್ಲಿದ್ದಲ್ಲ, ಅದೇ ತರ ಅವರು ಈಗ ಹೇಳಿ ಇವಾಗ ನೀವು ಯಾವುದೇ ಕಂಪ್ಲೇಂಟ್ ಅಂದ್ರೂ ಕೂಡ ಮೊದಲೇ ಮಾಡ್ತೀವಿ ನಾವು ಹೇಳಿದ್ರೆ ಅವ್ನಿಗೆ ಹೇಳಿದೀನಿ ಲಕ್ಷ್ಮಣ್ಗೆ. ಅದೇನಂದ್ರೆ ಈಗ ಒಂದು 10 ವರ್ಷ ಆದ್ಮೇಲೆ ಇವ್ರದ್ದು ಏನೋ ಕಳೆದೋಗಿರುತ್ತೆ, ಅದೊಂದು ಕಂಪ್ಲೇಂಟ್ ಮಾಡಿರ್ತಾರೆ. ಅದನ್ನ ಬುಕ್ ಟೈಪ್ ಬರ್ ಇಟ್ಟಾಗ ಇನ್ನೊಂದು 10 ವರ್ಷ ಆದ್ಮೇಲೆ ನಮ್ದು ಏನೋ ಕಳೆದೋಗಿತ್ತು ಕಂಪ್ಲೇಂಟ್ ಮಾಡಿ ಬುಕ್ ವೈಸ್ ಏನಾದ್ರು ಮಾಡಿ ವೇಸ್ಟ್ ಆಗ್ತಿತ್ತು. ಅದಕ್ಕೆ ನಮ್ಗೆ ಅನ್ನೋದ್ರಿಂದ ಹೊಸದಾಗಿ ಎಲ್ಲಾನು ಕೂಡ ಕಂಪ್ಯೂಟರೈಸ್ ಮಾಡಿ ಎಲ್ಲ ಅವಾಗ ಏನ್ ಮಾಡ್ತೀವಿ, ಪ್ರತಿಯೊಂದನ್ನು ಕೂಡ ನಾವು ಇವಾಗ ಯಾವ್ದೆಲ್ಲ ಸಿಸ್ಟಮ್ ಆಗ್ತದೆ. ನೀವು ಏನೇ ಡಾಕ್ಯುಮೆಂಟ್ರಿ ಕೇಳಿದ್ರು ಕೂಡ 10 ವರ್ಷ ಅಲ್ಲ 20 ವರ್ಷ ಮೊಮ್ಮಕ್ಕಳಾಗಿ ಅವ್ರ ಬಗ್ಗೆ ಕೇಳಿದ್ರು ಕೂಡ ನಮ್ಮಲ್ಲಿ ಪ್ರತಿಯೊಂದು ಕೂಡ ಏನೋ ಡಾಕ್ಯುಮೆಂಟ್ ನಿಮ್ಗೆ ಏನೇ ಬೇಕಾದ್ರೆ ಇವಾಗ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ಒಂದು ಬಸ್ ಸರ್ಟಿಫಿಕೇಟ್ ಬೇಕೋ ಅಥವಾ ಗ್ಯಾಸ್ ಸರ್ಟಿಫಿಕೇಟ್ ಬೇಕೋ ಅದನ್ನ ರೆಸಿಪ್ಟ್ ಕೊಡಿ ಅಂದ್ರೆ ಒಂದು ರೆಸಿಪ್ಟ್ ವೈಸ್ ಕೊಡ್ತಾರಲ್ಲ, ಹಂಗೆ ನಾವು ಕೂಡ ನಿಮ್ ಕಂಪ್ಲೇಂಟ್ ರಿಸೀವ್ ಆದ್ಮೇಲೆ ನಾನು ನಿಮ್ಗೊಂದು ಅಪಾಯಿಂಟ್ಮೆಂಟ್ ಕೊಡ್ತೀನಿ. ಅದಾದ್ಮೇಲೆ ಮುಂದಕ್ಕೆ ಪ್ರೊಸೆಸ್ ಕೊಡ್ತೀವಿ. ಇದಿಷ್ಟು ಇಲ್ಲಿ ನಡೀತದೆ. ಇದರಿಂದ ಇನ್ನೂ ಒಂದು ಅನುಕೂಲ, ಒಬ್ಬನೇ ವ್ಯಕ್ತಿ ಸುಮಾರು ಕಡೆ ಅಫೆನ್ಸ್ ಮಾಡ್ತಾ ಇರ್ತಾನೆ. ಇಲ್ಲಿ ಕಳ್ತನ ಮಾಡ್ತಾನೆ, ಬೆಂಗಳೂರಲ್ಲಿ ಕಳ್ತನ ಮಾಡ್ತಾನೆ, ಮೈಸೂರಲ್ಲಿ ಕಳ್ತನ ಮಾಡ್ತಾನೆ. ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಯಾವ ಸ್ಟೇಷನ್ಗೆ ಕಳ್ತನ ಮಾಡಿದ್ದಾನೆ, ಏನೇನು ಅಫೆನ್ಸ್ ಮಾಡಿದ್ದಾನೆ ಎಲ್ಲ ಸಹ ಹುಡುಕಿ ತೋರಿಸಿ ಕೆಲಸ ಸಿಗುತ್ತೆ. ಇವಾಗ ನಾನೇ ಏನೊಂದು ಅಫೆನ್ಸ್ ಮಾಡ್ಬಿಡ್ತೀನಿ ಅಂತ ಅಫೆನ್ಸ್ ನನ್ನ ಎಫ್ಐಆರ್ ಆಗಿರ್ತದೆ ನನ್ನ ಹೆಸರು ಮೇಲೆ. ಆಗ ನನಗೆ ಜಾಬ್ ಸಿಗುತ್ತೆ, ಸ್ಟೂಡೆಂಟ್ ಮುಗಿದು ಎಲ್ಲ ಜಾಬ್ ಸಿಗುತ್ತೆ. ಜಾಬ್ ಸಿಕ್ಕಾದ್ಮೇಲೆ ನಾನು ವೆರಿಫಿಕೇಶನ್ ಕಳಿಸ್ತಾರೆ ನಮಗೆ ಪೊಲೀಸ್ ವೆರಿಫಿಕೇಶನ್. ಅವಾಗ ನನಗೆ ಅದರಲ್ಲಿ ಇನ್ನೂ ಕೋರ್ಟಲ್ಲಿ ನಡೀತಿದೆ ಅಂದಾಗ ನನಗೆ ಜಾಬ್ ಸಿಗಲ್ಲ. ಆ ಕಾರಣಕ್ಕೆ ಎಲ್ಲ ಕೂಡ ಕಂಪ್ಯೂಟರೈಸ್, ಪ್ರತಿಯೊಂದು ಮಾಹಿತಿ ಕೂಡ ನಮ್ಮಲ್ಲಿ ಕಂಪ್ಯೂಟರ್ ಸಿಗುತ್ತೆ. ನೀವು ಆ ಜಮ್ಮು ಕಾಶ್ಮೀರದಲ್ಲಿ ಹೋಗ್ಬಿಟ್ಟು ಯಾರು ಬಂದು ಕರ್ನಾಟಕದಲ್ಲಿ ಸೆಟ್ ಆಯ್ತು ಯಾಕಂದ್ರೆ ಎಲ್ಲ ಇರ್ತದೆ. ಪ್ರತಿಯೊಂದು ಸ್ಟೇಟ್ದು ಪ್ರತಿಯೊಂದು ಹಳ್ಳಿದು ಕೂಡ ಹಳ್ಳಿಯಿಂದ ಇರ್ತದೆ. ಒಂದು ರಾಜಧಾನಿ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಇರುತ್ತೆ ಎಲ್ಲ ಇಲ್ಲಿ ಇರುತ್ತೆ. ಸೊ ಅದರಿಂದ ಯಾವುದೇ ಕಾರಣಕ್ಕೂ ಅಫೆನ್ಸ್ ಮಾಡೋದಕ್ಕೆ ಬಾರ್ದು. 112 ಅಂತ ಹೇಳಿ 112 ಕಾಲ್ ಮಾಡಿದ್ರೆ ಫಸ್ಟ್ ಬರೋದು ಪೊಲೀಸ್ ಡಿಪಾರ್ಟ್ಮೆಂಟ್. ಅಂದ್ರೆ ನಿಮ್ಮ ಸಹಾಯಕ್ಕೆ ಆಧಾರ ಆಗೋದು, ಯಾವುದೇ ಸಮಸ್ಯೆ ಆದರೂ ಆಧಾರ ಆಗೋದು ಫಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್. ಈಗ ನೀವೆಲ್ಲ ಹೆಣ್ಮಕ್ಳು ಬಂದಿದ್ದೀರಾ, ಈಗ ಯಾರೋ ಒಬ್ಬ ಹುಡುಗ ಸ್ಕೂಲ್ ಹತ್ರ ಇದ್ದು ತೊಂದರೆ ಕೊಡ್ತಾ ಇರ್ತಾನೆ, ಅದಕ್ಕೆ ಇರಿಟೇಟ್ ಆಗ್ಬೋದು. ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೋದು, ಧೈರ್ಯವಾಗಿ ಇಲ್ಲ ಸ್ಕೂಲ್ ಟೀಚರ್ ಬಂದು ಹೇಳ್ಬೋದು, ಇಲ್ಲ ಸ್ಕೂಲ್ ಟೀಚರ್ ಹೇಳಿದ್ರೆ ನಮ್ಗೆ ಏನೋ ಒಂದು ಬೇರೆ ಮನೋಭಾವ ಬರುವಂತ ನಿಮ್ಮ ಮನಸ್ಸಲ್ಲಿ ಇರುತ್ತೆ. ಎಲ್ಲಕ್ಕಿಂತ ಬೆಸ್ಟ್ ಏನಂದ್ರೆ ಯಾರ್ದಾದ್ರೂ ಫೋನ್ ಅಲ್ಲಿ ಇಸ್ಕೊಂಡು ಜಸ್ಟ್ 112 ಫೋನ್ ಮಾಡಿ, ನಿಮ್ ಹೆಸರು ಏನು ಹೇಳಬೇಕಾಗಿಲ್ಲ, ನಿಮ್ ಊರು ಹೇಳಬೇಕಾಗಿಲ್ಲ, ಏನು ಹೇಳಬೇಕಾಗಿಲ್ಲ. ಇಂಥ ಸ್ಥಳದಲ್ಲಿ ಇಂಥವ್ರು ಬಂದು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಒಂದೇ ಒಂದು ಫೋನ್ ಮಾಡಿ ಹೇಳಿದ್ರೆ ಸಾಕು. ನಿಮ್ ಹೆಸರು ಗೊತ್ತು ಏನು ಹೇಳ್ಬೇಡಿ, ಇಂಥ ಸ್ಥಳದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸಾಕು. ಆವಾಗ ಬಂದು ಆ ಸಮಸ್ಯೆಗೆ ಸಾಲ್ವ್ ಆಗುತ್ತೆ. ಅವನೇನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ಗಾಡಿ ನಂಬರ್ ಇರುತ್ತಲ್ಲ, ಗಾಡಿ ನಂಬರ್, ಬೈಕ್ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ, ಆ ನಂಬರ್ ಹೇಳೋದು ಸಾಕು. ನಿಮಗೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೋಬೇಕು. ನಾವು ಸ್ಟೇಷನ್ ರೂಟ್ 108 ಕೆಲಸಗಳು ಮಾಡ್ತಿರ್ತೀವಿ, ಅದು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇನ್ನೊಂದು ಸ್ಟೇಷನ್ ಬಂದಾಗ ನೀವು ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಒಂದೇ, ನಾವು ಸ್ಟೇಷನ್ ದೂರ ಹೆಂಗ್ ಕೊಡೋದು ಅನ್ನೋ ಭಯ ನಿಮ್ಮಲ್ಲಿ ಇರುತ್ತೆ. ಇದು ಕಾಮನ್ ಪೀಪಲ್, ಟಿವಿ ಅಂತ ಅಷ್ಟೇನೆ, ತಂದೆ ತಾಯಿಗಳು ಯಾವ್ದಾದ್ರು ಒಂದು ಜಗಳ ಆಗ್ತಿದ್ರೆ ಸಾಕು, ಕಂಪ್ಲೇಂಟ್ ಹೆಂಗ್ ಕೊಡೋದು, ಸ್ಟೇಷನ್ ಹೋದ್ರೆ ನಮ್ಮ ಪೈಲಸ್ನವ್ರು ಬೈತಾರೆ ಅವ್ರಂತ. ನಾವು ಮನುಷ್ಯರೇ, ನೀವು ಯಾರೇ ನೊಂದು ಬಂದವರಿಗೆ ನಾವು ಫಸ್ಟ್ ಸಾಂತ್ವನ ಹೇಳಿ ನಿಮ್ಮ ದೂರನ್ನ ಪಡ್ಕೊಳ್ಳೋದು ನಮ್ಮ ಕರ್ತವ್ಯ. ಅದು
ಹಾಗಾಗಿ ನೀವು ಯಾರು ಕೂಡ ಎದುರುಗಳಿಲ್ಲ. ನಿಮ್ಮ ತಂದೆ ತಾಯಿಗಳಿಗೆ ಏನಾದ್ರು ತೊಂದರೆ ಆಗ್ತಿದೆಯಾ, ಏನಾದ್ರು ಸಮಸ್ಯೆ ಆಗ್ತಿದೆಯಾ ಅಂತ ಸಂದರ್ಭದಲ್ಲಿ 112 ಫೋನ್ ಮಾಡಿ. ಅಥವಾ ಅದಕ್ಕೂ ಪರಿಹಾರ ಸಿಕ್ಕಿಲ್ಲ ಅಂತಂದ್ರೆ, ಪರಿಹಾರ ಸಿಕ್ಕಿಲ್ಲ ಅಂತಂದ್ರೆ ನೇರವಾಗಿ ಸ್ಟೇಷನ್ ಬಂದು ಪರಿಹಾರ ಕಂಡುಕೊಡಿ. ಈ ಕೆಲಸಗಳು ಏನಪ್ಪಾ ಅಂತಂದ್ರೆ ಒಂದು ಕಂಪ್ಲೇಂಟ್ ಯಾರೇ ಬಂದ್ರು ರಿಸೀವ್ ಮಾಡಿ ಅವ್ರಿಗೆ ಪರಿಹಾರ ಹೇಳೋದು ನಮ್ಮ ಕರ್ತವ್ಯ. ಇದು ಬೇಸಿಕ್. ನಿಮಗೆ ಕ್ಲಿಯರ್ ಆಯ್ತಾ? ಯಾವತ್ತೂ ಧೈರ್ಯ ಮಾತ್ರ ಕಳ್ಕೊಳ್ಕೋಬಾರ್ದು. ಹೆಣ್ಮಕ್ಳಿಗೆ ಧೈರ್ಯವಾಗಿರ್ಬೇಕು. ಆಮೇಲೆ ನಿಮ್ಮ ಜಾಬ್ ಸೆಲೆಕ್ಷನ್ ಬಗ್ಗೆ ಯೋಚನೆ ಮಾಡಿ. ಪೊಲೀಸ್ ಟ್ರೈನಿಂಗ್ 9 ತಿಂಗಳು ಇರುತ್ತೆ, 10 ತಿಂಗಳು ಇರ್ತವೆ. ಆಮೇಲೆ ಮಿಲಿಟರಿಗೆ ಹೋದ್ರೆ ಅಲ್ಲೂ ಕೂಡ ಅಷ್ಟೇ ಟಫ್ ಟ್ರೈನಿಂಗ್ ಗಳು ಇರ್ತವೆ. ಟ್ರೈನಿಂಗ್ ಯಾಕೆ ಕೊಡ್ತಾರೆ ಗೊತ್ತಾ ನಮ್ಗೆ? ನಾವು ಸುದೃಢರಾಗಿರೋದಕ್ಕೋಸ್ಕರ. ಸುದೃಢರ ಅಂತಂದ್ರೆ ಈಗ ನಾವೆಲ್ಲ ನೀವೇ ಒಂದು ಹೆಣ್ಮಗು ಯಾರು ಬಂದು ಎದುರಿಸಿದ್ರೆ ಭಯಪಟ್ಟು ಮನೆಗೆ ಹೋಗ್ತಿರ ತಾನೆ. ಆದ್ರೆ ಪೊಲೀಸ್ ಹಂಗಲ್ಲ. ಯಾವತ್ತು ಸಮಸ್ಯೆ ಎದುರಿಸ್ಬೇಕು. ಎದುರಿಸೋದು ಮಾತ್ರ ಪರಿಹಾರ ಸಿಕ್ಕದು ಸಾಧ್ಯ. ಹಾಗಾಗಿ ಪೊಲೀಸ್ ಟ್ರೈನಿಂಗ್ ಕೊಡೋದೇ ಅದೇ ಉದ್ದೇಶ. ಯಾರೇ ಬರ್ಲಿ, ಕಳ್ಳ ಬರ್ಲಿ, ಹುಚ್ಚ ಬರ್ಲಿ, ಇಲ್ಲ ಗಲಾಟೆ ಮಾಡೋದು, ಫಸ್ಟ್ ನಾವು ಧೈರ್ಯವಾಗಿದ್ರೆ ತಾನೆ, ನಾವು ಸ್ಟ್ರೆಂತ್ ಇದ್ರೆ ತಾನೆ ನಾವು ಎದುರಿಸಕ್ ಸಾಧ್ಯ. ಹಾಗಾಗಿ ಆ ಧೈರ್ಯ ಬೆಳೆಸಬೇಕು ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಖುಷಿ ಆಯ್ತಾ? ನಮ್ಮಲ್ಲಿ ಕೆಳ ಹಂತದ ಸಿಬ್ಬಂದಿಗಳು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಸಿ ಗ್ರೇಡ್, ಬಿ ಗ್ರೇಡ್ ಅಂತ ಅದು ನಿಮ್ಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ನಮ್ಗೆ ಯಾಕೆ ಸ್ಟಾರ್ ಇಲ್ಲ ಅನ್ನೋದಂತಂದ್ರೆ, ನಮ್ದು ಇದು ಇನ್ಸ್ಪೆಕ್ಟರ್ ಸ್ಟೇಷನ್. ನಮ್ಮ ಕರ್ನಾಟಕದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಇರ್ತಾರೆ, ಹೆಡ್ ಕಾನ್ಸ್ಟೇಬಲ್ ಅಂತ ಇರ್ತಾರೆ, ಆಮೇಲೆ ASI ಅಂತ ಇರ್ತಾರೆ, PSI, ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ. ಈಗ ನಾವು ಯಾವುದೇ ರೀತಿ ಸ್ಟಾರ್ ಹಾಕಿಲ್ಲ. ನೀವು ಎಲ್ಲೇ ಹೋಗಿ ಯಾರೊಬ್ರು ರೋಡಲ್ಲಿ ನಿಂತು ಹೆಂಗ್ ಪೊಲೀಸರು ಗುರುತಿಡಿಯೋದು ಅನ್ನೋದಕ್ಕೊಂದು ಕ್ಲೂ ಕೊಡ್ತೀನಿ. ನಮ್ಮಲ್ಲಿ ಸ್ಟಾರ್ ಹಾಕಿಲ್ಲ, ಏನು ಹಾಕಿರೋದು ಪೊಲೀಸ್ ಮೋನೋಗ್ರಾಮ್ ಹಾಕಿರ್ತೀವಿ. ಕರ್ನಾಟಕ ಗಂಡು ಬೇರುಂಡ ಇದೆಯಲ್ಲ, ಇದು ಮೋನೋಗ್ರಾಮ್ ಹಾಕಿರ್ತೀವಿ. ಇದು ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಅಂತ. ಅದೇ ಇದೇ ಯೂನಿಫಾರ್ಮ್ ಹಾಕಿದ್ರೆ ಯಾವ್ದೇ ಸ್ಟಾರ್ ಹಾಕಿರಲ್ಲ. ಈ ಕಡೆ ಭಾಗದಲ್ಲಿ ಒಂಥರ ಪಟ್ಟಿ ಕಂಡ ಬಂದಿರುತ್ತೆ, ಪಟ್ಟಿ. ಅವರು ಹೆಡ್ ಕಾನ್ಸ್ಟೇಬಲ್. ಹೆಡ್ ಕಾನ್ಸ್ಟೇಬಲ್ ಯಾಕೆ ಕೊಡ್ತಾರೆ ಅಂತಂದ್ರೆ, ನಮ್ಮ ಪೊಲೀಸಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾಗ ಅವ್ರ ಅನುಭವ ಅಂತ ಇರುತ್ತೆ. ಈಗ ಅನುಭವ, ಈಗ ನಾವು ಯಾವ್ದೇ ದೂರ ಬಂದ್ರೆ ನಾವು ಪಡ್ಕೊಳ್ಳೋಕೆ ಅಧಿಕಾರ ಇಲ್ಲ ಪೊಲೀಸ್ ಕಾನ್ಸ್ಟೇಬಲ್. ಆದ್ರೆ ಹೆಡ್ ಕಾನ್ಸ್ಟೇಬಲ್ ಯಾರೇ ಬಂದು ದೂರ ಕೊಟ್ಟು ಅವ್ರು ರಿಸೀವ್ ಮಾಡ್ಕೊಳ್ಳೋಂತ ಅಧಿಕಾರ ಇರುತ್ತೆ. ಅವ್ರಿಗೆ 3 ಪಟ್ಟೆ ಇರುತ್ತೆ. ನೀವು ಎಲ್ಲೇ ಹೋದ್ರು ಹೆಡ್ ಕಾನ್ಸ್ಟೇಬಲ್ ಹಾಕಿದ್ರೆ ಇವರು ಸರ್ವಿಸ್ ಆಗಿದ್ದಾರೆ, ಇವರು ತುಂಬಾ ಅನುಭವ ಇದೆ ಅಂತ ಒಂದು ಕ್ಲೂ. ಅದೇ ಇಲ್ಲಿ ಸಿಂಗಲ್ ಸ್ಟಾರ್ ಹಾಕಿದ್ರೆ ಅವರು ASI ಇದಾರಲ್ಲ, ಅವ್ರ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ. ಅಂದ್ರೆ ಸಹಾಯಕ ಪೊಲೀಸ್ ಉಪನಿರೀಕ್ಷಕರು ಅಂತ ಅರ್ಥ. ಅಂದ್ರೆ ಅವರು ಕೂಡ ಒಬ್ರು ಆಫೀಸರ್ ಲೆವೆಲ್ ಅಂತ. ಅವ್ರ ಮೇಲ್ಪಟ್ಟ 2 ಸ್ಟಾರ್ ಹಾಕಿರ್ತಾರೆ, ಅವ್ರು ಸಬ್ ಇನ್ಸ್ಪೆಕ್ಟರ್ ಅಂತ. ಆರಕ್ಷಕ, ಉಪನಿರೀಕ್ಷಕರು ಅಂತ. ಆರಕ್ಷಕ ಅಂದ್ರೆ ಅರ್ಥ ಏನ್ ಹೇಳಿ? ರಕ್ಷಕ ಅಂದ್ರೆ ಏನು? ಕಾಪಾಡೋದು. ಅಂದ್ರೆ ಯಾವುದೇ ಆಪತ್ ಕಾಲದಲ್ಲೂ ಕೂಡ ಕಾಪಾಡೋನೇ ಆರಕ್ಷಕ. ಅರ್ಥ ಆಯ್ತಲ್ಲ? ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಆರಕ್ಷಕ, ಉಪನಿರೀಕ್ಷಕರು ಅಂತಂದ್ರೆ ನಿಮ್ಗೆ ಯಾವುದೇ ಆಪತ್ ಕಾಲದಲ್ಲಿ ಕಾಪಾಡೋನೇ ಆರಕ್ಷಕರ ಪೊಲೀಸ್ ಮಾತ್ರ. ಅದನ್ನ ನೆನಪಲ್ಲಿ ಇಟ್ಕೊಂಡು ಅವ್ರು ಸಬ್ ಇನ್ಸ್ಪೆಕ್ಟರ್. ನೆಕ್ಸ್ಟ್ ಇನ್ನೊಬ್ರು 3 ಸ್ಟಾರ್ ಆಗಿರ್ತಾರೆ, ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ. ಅವರು ಈ ಠಾಣೆಗೆ ಅವರೇ ಠಾಣಾಧಿಕಾರಿ. ನಮ್ದು ಹಾಗು ಹೋಗು ಎಲ್ಲ ಸಮಸ್ಯೆಗಳಿಗೆ ಅವರೇ ಮೇಲ್ವಿಚಾರಕರು. ಬೇರೆ ಡೌಟ್ ಇಡ್ಸಿದೆಯಾ ಸರ್? ನೀವು ಆಗ್ಲೇ ಈಗ 3 ಪಟ್ಟಿ ಹಾಕಿರ್ತಾರೆ ಅಂತ ಹೇಳಿದ್ರೆ, ಅದು ಯಾವ ತರ ಪಟ್ಟಿ? ಅಂದ್ರೆ ಯಾವ ಇಲ್ಲಿ ತೋರಿಸ್ತಾರೆ. ಇಲ್ಲಿ ನೋಡಿ, ಇದು ಸೆಲ್ಲು, ಇದು ಬಾಯ್ಸ್ ಸೆಲ್ಲು, ಗಂಡು ಮಕ್ಕಳು ಸೆಲ್ಲು. ಇದು ಲೇಡೀಸ್ಗೆ ಯಾರು ಅನುಮಾನಾಸ್ಪದ ಇರ್ತಾರಲ್ಲ, ಮತ್ತೆ ಯಾವುದೋ ಒಂದು ಘಟನೆಯಲ್ಲಿ ಗಲಾಟೆ ಗಿಟ್ಟೆ ಅಂತ ಕೇಸಲ್ಲಿ ಅವರು ಆರೋಪಿ ಇರ್ತಾರೆ, ಅವ್ರನ್ನ ತಂದು ಹಾಕುವಂಥ ಸೆಲ್. ಇವರು ನಮ್ಮ ರೈಟ್ ಠಾಣಾ ಬರಗಾರ. ಠಾಣೆ ಬಗ್ಗೆ ಹೇಳ್ತಾರೆ. ಹೊರಗಡೆ ಹೋಗಿ ಕೆಲಸ ಸ್ಕೂಲ್ ಬಂದಿರಾ? ನಮ್ಮ ಸ್ಕೂಲಿಂದ ಬಂದಿದ್ದೀರಾ? ವೆರಿ ಗುಡ್. ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಎಷ್ಟೇ ಮಕ್ಕಳು ಬಂದಿರೋದು? ಇನ್ನೂ ಹೊರಗಡೆ ಇದ್ದಾರೆ ಸರ್. ಕರೆಕ್ಟ್ ಏನೋ ಅವ್ರನ್ನ ಬಪ್ಪ ಇಲ್ಲ. ಏನ್ ತಿಳ್ಕೊಳಕ್ ಬಂದಿದ್ದೀರಾ ಪೊಲೀಸ್ ಸ್ಟೇಷನ್ ಅಲ್ಲಿ? ಹೇಳಿ ಪರವಾಗಿಲ್ಲ. ಫಂಕ್ಷನಿಂಗ್ ಆಗ್ತಾ ಇದೆ, ಯಾರು ಇದೆ ಅಂತ ತಿಳ್ಕೊಳಕ್ ಬಂದಿದ್ದೀರಾ ಮಾಹಿತಿನ? ಆಯ್ತು. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ನಿಮ್ಮ ಸ್ಕೂಲ್? ಎಲ್ಲ ಯಾವ ಕ್ಲಾಸ್ ಮೇಲೆ 8th 9th 10th ಅದೆಲ್ಲ ಮಿಕ್ಸ್ ಇದೆ? ಎಲ್ಲ ಮಿಕ್ಸ್ ಇದೆ ಸರ್. ಎಲ್ಲ ಮಿಕ್ಸ್ ಇದೆ. ಓಕೆ, ವೆರಿ ಗುಡ್. ಇದು ಗುಂಡ್ಲುಪೇಟೆ ಪೊಲೀಸ್ ಠಾಣೆ ಬಂದಿದ್ದೀರಿ ನೀವೆಲ್ಲ ಇವತ್ತು. ಗುಂಡ್ಲುಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಟ್ಟು 58 ಜನ ಸ್ಟಾಫ್ ಅಂಡ್ ಆಫೀಸರ್ಸ್ ಇದ್ದಾರೆ ಇಲ್ಲಿ. ಕಾನ್ಸ್ಟೇಬಲ್ ಇಂದ ಹಿಡಿದು ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ASI. ನಮ್ಮಲ್ಲಿ ಪ್ರಥಮವಾಗಿ ಮೂಲತಃ ಬೇಸಿಕ್ ಇರ್ತಕ್ಕಂಥದ್ದು ಕಾನ್ಸ್ಟೇಬಲ್. ಒಟ್ಟು 30 ಜನ ಕಾನ್ಸ್ಟೇಬಲ್ಸ್ ಇದ್ದಾರೆ ಇಲ್ಲಿ. 16 ಜನ ಹೆಡ್ ಕಾನ್ಸ್ಟೇಬಲ್ಸ್ ಇದ್ದಾರೆ, 5 ಜನ ASI ಇನ್ಸ್ಪೆಕ್ಟರ್ಸ್ ಇದ್ದಾರೆ. ಬನ್ನಿ ಎಲ್ಲ ಈ ಕಡೆ ಬನ್ನಿ. ಒಟ್ಟು 57 ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಈ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ.
ಈ ಸ್ಟೇಷನ್ ಇರ್ತಕ್ಕಂಥ ಸಿಬ್ಬಂದಿ ಪೊಲೀಸ್ ಇಲಾಖೆ ಯಾಕೆ ಒಳಗಡೆ ಬನ್ನಿ. ಸಾರ್ವಜನಿಕರಿಗೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಗಲಾಟೆ ಘಟನೆಗಳು ಯಾವುದೇ ಆಗದ ರೀತಿ ನೋಡ್ಕೊಳ್ಳೋದಕ್ಕೆ ಶಾಂತಿ ರೀತಿಯಿಂದ ಸಮಾಜ ಇರ್ಲಿಕ್ಕೆ ನೋಡ್ಕೊಳ್ತಕ್ಕಂಥದ್ದು ಪೊಲೀಸರ ಆದ್ಯ ಕರ್ತವ್ಯ. ಮತ್ತೆ ಟ್ರಾಫಿಕ್ ರೋಡ್ ಸೇಫ್ಟಿ ಯಾವುದೇ ರೀತಿ ಅಪಘಾತಗಳು ಆಗಿರ್ತಕ್ಕಂಥದ್ದು, ಸಾವು ನೋವುಗಳಾಗಿರ್ತಕ್ಕಂಥದ್ದು ಇವನ್ನೆಲ್ಲ ತಡೆಗಟ್ಟುವ ಸಲುವಾಗಿ ಪೊಲೀಸ್ ವ್ಯವಸ್ಥೆ ಇರುತ್ತೆ. ಮತ್ತೆ ಇನ್ನೇನು ನಿಮ್ಗೆ ಇದರಿಂದ ಆಗ್ಬೇಕು ಅಂತಂದ್ರೆ ಮಕ್ಕಳಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಂತಂದ್ರೆ ಒಂದು ಭಯ ಇರಬಾರ್ದು. ಯಾವಾಗಲೂ ಕೂಡ ಅವರು ನಮ್ಮ ರಕ್ಷಣೆಗಾಗಿರ್ತಕ್ಕಂಥದ್ದು, ನಮಗೋಸ್ಕರ ಅವರು ಹಗಲು ಇರುಳು ಅಂತ ಕೆಲಸ ಮಾಡ್ತಿರ್ತಕ್ಕಂಥ ಭಾವನೆ ನಿಮ್ಮಲ್ಲಿ ಮೂಡಬೇಕು, ಭಯ ಹೋಗ್ಬೇಕು. ಈ ನಿಟ್ಟಿನಲ್ಲಿ ನಿಮಗೆ ತಿಳುವಳಿಕೆ ಕೊಡೋ ಸಲುವಾಗಿ ನಿಮ್ಮ ಟೀಚರ್ಸ್ ಅಲ್ಲಿ ಕರ್ಕೊಂಡು ಬೇಕಂತ ನಾನು ಭಾವಿಸ್ತೇನೆ. ಈ ಸ್ಟೇಷನ್ ಅಲ್ಲಿ ಇರ್ತಕ್ಕಂಥ ಇದು ರೈಟ್ ರೂಮ್, ಇದು ಅಂದ್ರೆ ಠಾಣಾ ಬರಹಗಾರರ ಕೊಠಡಿ. ಇಲ್ಲಿ ರೈಟ್ ರೂಮ್ ಏನಿರ್ತವೆ ಅಂತಂದ್ರೆ ನಮ್ಮಲ್ಲಿ ಏನೇ ಸ್ಟೇಷನ್ ಅಲ್ಲಿ ಕೆಲಸಗಳಾಗ್ತವೆ, ಪ್ರತಿಯೊಬ್ಬ ಸಿಬ್ಬಂದಿ ಏನೇನು ಕೆಲಸ ಮಾಡ್ತಾರೆ, ಯಾರು ಬೆಳಿಗ್ಗೆಯಿಂದ ಕಾನ್ಸ್ಟೇಬಲ್ಸ್ ಆಗೋದು, ಹೆಡ್ ಕಾನ್ಸ್ಟೇಬಲ್ಸ್ ಆಗೋದು, ಏನ್ ಕೆಲಸ ಮಾಡ್ತಾರೆ ಆ ಕೆಲಸದ ವಿವರಗಳನ್ನ ದಾಖಲೆಗಳನ್ನ ನಮೂದು ಮಾಡ್ಕೋತೀವಿ. ಮತ್ತೆ ನೈಟ್ ಬೀಟ್ ಇರುತ್ತೆ, ರಾತ್ರಿಗಸ್ತು ಮತ್ತೆ ಹಗಲುಗಸ್ತು ವಿಲೇಜ್ ಬೀಟ್ಗಳಿರ್ತವೆ, ಅವುಗಳಿಗೆ ಬೀಟ್ ಬುಕ್ಗಳಂತ ಮಾಡ್ಕೊಡ್ತೀವಿ. ಫಸ್ಟ್ ಬೀಟ್, ಸೆಕೆಂಡ್ ಬೀಟ್, ಥರ್ಡ್ ಬೀಟ್ ಬೀಳುತ್ತೆ. ಒಟ್ಟು 16 ಬೀಟ್ಗಳಿವೆ ನಮ್ಮ ಸ್ಟೇಷನ್ ಲಿಮಿಟ್ಸ್ ನಲ್ಲಿ. ಒಟ್ಟು ಗುಂಡ್ಲುಪೇಟೆ ಟೌನು ಜೊತೆಗೆ 89 ಹಳ್ಳಿ ಇಲ್ಲಿ ಬರುತ್ತೆ. ಅಷ್ಟಕ್ಕೂ ಸಂಬಂಧಪಟ್ಟಂತೆ ಬೀಟ್ ಅನ್ನು ಡಿವೈಡ್ ಮಾಡಿರ್ತೀವಿ ನಾವು. ಅವರಿಗೆ ಒಂದೊಂದು ಬೀಟ್ಗೆ ಒಬ್ಬ ಸಿಬ್ಬಂದಿಗಳು ಹಾಕಿರ್ತೀವಿ. ಅವರು ಹೋಗಿ ಬೀಟ್ ಮಾಡ್ತಾರೆ. ಬೀಟ್ ನಲ್ಲಿ ಏನಾದ್ರು ಊರಲ್ಲಿ ಗಲಾಟೆ ಇದೆಯಾ, ಏನಾದ್ರು ಸಮಸ್ಯೆ ಇದೆಯಾ, ಯಾವ್ದಾದ್ರು ಗಲಾಟೆ ಘಟನೆಗಳಾಗಿ ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಮತ್ತೆ ಬೇರೆ ಏನಾದ್ರು ಅಕ್ರಮ ಚಟುವಟಿಕೆ ನಡೀತಾ ಇದೆಯಾ, ಇವುಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೋಸ್ಕರ ನಾವು ಬೀಟ್ ಕಳಿಸ್ತೀವಿ. ಅದೇನೋ ಸಮಸ್ಯೆ ಇತ್ತು ಅಂತಂದ್ರೆ ಅಧಿಕಾರಿಗಳು ಊರಿಗೆ ಹೋಗ್ತಾರೆ. ಊರಿಗೆ ಹೋಗಿ ಯಾವ್ದು ರೀತಿಯ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಮಾಡ್ತಾರೆ. ಗ್ರಾಮ ಶಾಂತಿ ತಿಂದೋದಕ್ಕೆ ಒಂದು ವ್ಯವಸ್ಥೆನ ಕಲ್ಪಿಸಿ ಮಾಡೋ ವ್ಯವಸ್ಥೆ ನಮ್ಮಲ್ಲಿ ಇದೆ. ಹಾಗೇನೆ ಇಲ್ಲಿ ಬಂದ ನಂತರ ಇಲ್ಲಿ ನೀವು ಯಾವುದೇ ಒಂದು ಎಲ್ಲ SSC ಓದ್ತಿದ್ದೀರಾ, ಮುಂದೆ ನೀವು PUC ಡಿಗ್ರಿ ಮತ್ತೆ ಹೆಚ್ಚಿನ ಎಜುಕೇಶನ್ ಮಾಡ್ತೀರಾ. ಎಜುಕೇಶನ್ ಮಾಡಂತ ಏನಾದ್ರು ಕೆಲಸಕ್ಕೆ ಹೋಗೋದಕ್ಕೋ ಅಥವಾ ವಿದೇಶ ಪ್ರವಾಸ ಹೋಗೋದಕ್ಕೋ, ವಿದೇಶಕ್ಕೆ ನೀವು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಹೋಗ್ಬೇಕಾಗುತ್ತೆ. ಅಂತ ಸಮಯದಲ್ಲಿ ಪಾಸ್ಪೋರ್ಟ್ ಮಾಡ್ಬೇಕಾಗುತ್ತೆ. ಪಾಸ್ಪೋರ್ಟ್ ಹೊರದೇಶಕ್ಕೆ ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ಕಡ್ಡಾಯವಾಗಿ ಮಾಡಿಸ್ಲೇಬೇಕಾಗುತ್ತೆ. ಆವಾಗ ನಿಮ್ಮ ವೆರಿಫಿಕೇಶನ್ ಬಗ್ಗೆ ಅಂದ್ರೆ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಒಪಿನಿಯನ್ ಕೇಳ್ತಾರೆ ನಮ್ಮನ್ನ. ನಿನ್ನ ಹೆಸರೇನು? ಮಂಗಳಮ್ಮ ಇವರು ಹೊರದೇಶಕ್ಕೆ ಹೋಗೋದಕ್ಕೆ ಪಾಸ್ಪೋರ್ಟ್ ಅರ್ಜಿ ಹಾಕಿದರೆ ಇವರಿಗೆ ಪಾಸ್ಪೋರ್ಟ್ ನ ಕೊಡಬಹುದಾ ಇಲ್ವಾ ಅನ್ನೋದನ್ನ ವೆರಿಫೈ ಮಾಡಿ ಕೊಡಿ ಅಂತೇಳಿ ನಮ್ಗೆ ಇಲ್ಲಿ ಕಳಿಸ್ತಾರೆ. ಪಾಸ್ಪೋರ್ಟ್ ಅರ್ಜಿ ಹಾಕಿದಾಗ ಇಲ್ಲಿ ಬರುತ್ತೆ. ನಾವೇನು ವೆರಿಫೈ ಮಾಡ್ತೀವಿ, ಇವರ ಕ್ರಿಮಿನಲ್ ಏನಾದ್ರು ಇದೆಯಾ, ಇವ್ರ ಮೇಲೆ ಏನು ಕೇಸ್ ರಿಜಿಸ್ಟರ್ ಆಗಿದೆಯಾ, ಇವರು ಚಾರಿತ್ರ್ಯ ಹೇಗಿದೆ, ಕೇಸಸ್ ಏನೋ ಆಗಿತ್ತು ಅಂತಂದ್ರೆ ವರದಿ ಕೊಡಿ ಅಂತ ಹೇಳಿ ನಾವು ಚೆಕ್ ಮಾಡಿ ಕೊಡ್ತೀವಿ. ಒಂದ್ ವೇಳೆ ಯಾವ್ದಾದ್ರು ಏನು ಕೇಸ್ ರಿಜಿಸ್ಟರ್ ಆಗಿದೆ ಅಂತಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಪಾಸ್ಪೋರ್ಟ್ ಸಿಗೋದಿಲ್ಲ. ಜಾಬ್ ಹೋಗ್ಬೇಕಾಗಿರ್ತೀನಿ, ಎಲ್ಲ ಎಜುಕೇಶನ್ ಎಲ್ಲ ಮುಗೀತು, B.Ed MA ಮತ್ತೊಂದು ಏನೋ ಎಜುಕೇಶನ್ ಮುಗಿಸಿರಿ, ಆಮೇಲೆ ಎಲ್ಲೋ ಕೆಲಸ ಸೇರ್ಬೇಕಾಗುತ್ತೆ. ನೀವು ಕೆಲಸ ಸೇರ್ಬೇಕಾದ ಸಂದರ್ಭದಲ್ಲೂ ಕೂಡ ಪೊಲೀಸ್ ವೆರಿಫಿಕೇಶನ್ ಕೇಳ್ತಾರೆ. ಈಗ ನಿಮ್ಮ ಸ್ಕೂಲ್, ನೀವು ಗವರ್ಮೆಂಟ್ ಸ್ಕೂಲ್ ಇರಲ್ಲ, ಗವರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಅಲ್ಲಿ ಟೀಚರ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರು ಕೇಳ್ತಾರೆ. ಗವರ್ಮೆಂಟ್ ಸ್ಕೂಲ್ ಟೀಚರ್ ಕೇಳ್ತಾರೆ. ಇವ್ರ ಮೇಲೆ ಏನಾದ್ರು ಕೇಸಸ್ ಇದೆ ಅಂತ ಕೇಳಿರ್ತಾರೆ. ಟೀಚರ್ಸ್ ಎಲ್ಲರೂ ಕೂಡ ಕೇಳಿರ್ತಾರೆ. ಯಾವುದೇ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮತ್ತು ಖಾಸಗಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಇವರ ಗುಣನಡತೆ ಬಗ್ಗೆ ಪರಿಶೀಲನಾ ವರದಿಯನ್ನು ಕೊಡಿ ಅಂತ ಕೇಳ್ತಾರೆ. ಆ ಸಮಯದಲ್ಲಿ ನಾವು ಇಲ್ಲಿ ಚೆಕ್ ಮಾಡ್ತೀವಿ, ಕಂಪ್ಯೂಟರ್ ಇರುತ್ತೆ ಅಲ್ಲಿ. ನಿಮ್ಮಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲೇ ಕೇಸ್ ರಿಜಿಸ್ಟರ್ ಆಗಿದ್ರು ಕೂಡ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಎಲ್ಲರಾಗಿರ್ಬೋದು ಅದು ಕೇಸ್ ರಿಜಿಸ್ಟರ್, ನಿಮ್ಮ ಹೆಸರು ಮತ್ತೆ ತಂದೆ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಹೊರತು ಅಂತಂದ್ರೆ ಇಲ್ಲಿ ಕೇಸ್ ಇಷ್ಟಿದೆ ಅಂತ ಬರುತ್ತೆ ಮಾಹಿತಿ. ಯಾವುದು ಕೇಸ್ ಇಲ್ಲ ಅಂತಂದ್ರೆ ಕೇಸ್ ಇಲ್ಲ, ಇವರು ಒಳ್ಳೆ ಗುಣನಡತೆ, ಇವರು ಅಪಾಯಿಂಟ್ ಮಾಡೋದಕ್ಕೆ ನಮ್ಮ ಕಂಪನಿಯಿಂದ ಆಕ್ಷೇಪಣೆ ಇಲ್ಲ ಅಂತ ವರದಿ ಕೊಟ್ಟಿವಿ. ಹಾಗಾಗಿ ಎಲ್ಲರೂ ಕೂಡ ನೀವು ಒಳ್ಳೆಯ ಗುಣ ನಡತೆ ಒಳ್ಳೆಯವರಾಗಿರ್ಬೇಕು, ಒಳ್ಳೆಯ ಸತ್ಪ್ರಜೆಗಳಾಗಿ ಮುಂದೆ ಬಂದ್ರೆ ನಿಮಗೆ ಒಂದು ಅವಕಾಶ ಇರುತ್ತೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಅಂದ್ರೆ ನಾವು ಚೇರಿ ಹೆಸರು ಎಲ್ಲ ಸಾಕ್ಷಿ ಪರವಾಗಿಲ್ಲ ಬಿಡಿ ಸರ್. ಶೆಟ್ಟಿ ಇದ್ರ ಹತ್ರ ಕರ್ತವ್ಯವನ್ನ ನಿರ್ವಹಿಸಲು ಮಕ್ಕಳ ಮೇಲಿನ ದೌರ್ಜನ್ಯವನ್ನ ತಡೆಗಟ್ಟಲು ಪೊಲೀಸ್ ಇಲಾಖೆಗೆ ಅಗತ್ಯ ಮಾಹಿತಿಯನ್ನು ಸಹಕಾರವನ್ನು ನೀಡುತ್ತೇವೆ. ಇಷ್ಟೊತ್ತು ನಮಗೆ ಮಾಹಿತಿ ನೀಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.